ನಾನು ಸೆಟ್ಗೋದಾಗ ನಾನು ಎಲ್ಲರ ಹತ್ರನೂ ಫೈಟರ್ಸ್ ಚೆನ್ನಾಗಿ ಮಾತಾಡ್ಕೊಂಡು ನಾನು ಆರಾಮಾಗಿರ್ತೀನಿ. ಇವಾಗ 62 ಸೀರಿಯಲ್ಸು ನೀವು ಯಾವ ಥರ ಆಯ್ಕೆ ಮಾಡ್ಕೊಳ್ತಿದ್ರಿ ಅಂದರೆ ಎಲ್ಲ ಸೀರಿಯಲ್ಸ್ಗೂ ಸೆಲೆಕ್ಟ್ ಆಗಿಬಿಡ್ತಿದ್ರ? ಸೆಲೆಕ್ಟ್ ಅಲ್ಲ, ಆಡಿಷನ್. ನಾನು ಇದುವರೆಗೂ ಒಂದು ಮೂವಿಗೂ ಆಡಿಷನ್ಗೆ ಹೋಗಿಲ್ಲ, ಒಂದು ಸೀರಿಯಲ್ಗೂ ಆಡಿಷನ್ಗೆ ಹೋಗಿಲ್ಲ. ಈ ಥರ ಏನೋ ಒಂದು ನಂದೇ ಆದ ಪ್ರಪಂಚದಲ್ಲಿ ರೂಮಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಏನಾಗಿತ್ತು? ಪರ್ಸ್ನಲ್ ಅದು ಇದೆ ಮೇಡಮ್, ತುಂಬ ಇದೆ ಅಲ್ಲ. ಆ ಥರ ಆಗಿಬಿಟ್ಟು ಕೊನೆಗೆ ಹೆಂಗಾಯಿತು ಅಂದರೆ, ಇಲ್ಲಿ ಒಂದು ಕಡೆ ಕಮಿಟ್ಮೆಂಟ್ಗಳನ್ನ ತೀರ್ಸೋದಕ್ಕಾಗ್ತಿಲ್ಲ. ನನ್ನ ಮನೇಲೇ ಕುಂತಿದ್ದೀನಿ. ಎದ್ದೀಚೆ ಹೋಗಿ ಕೆಲಸ ಮಾಡೋಷ್ಟು ನನಗೆ ಅಷ್ಟು ಮೈಂಡ್ ರಿಲೀಫ್ ಇಲ್ಲ ನನಗೆ. ನಾನು ಏನೇ ತಪ್ಪು ಮಾಡಿದ್ರು ಮೇಡಮ್, ವಾರಕ್ಕೆ 3 ಸಲ ಸ್ಟೇಷನ್ಗೆ ಹೋದ್ರೂ ನಮ್ಮ ಅಪ್ಪ ನಾನು ಸ್ಟೇಷನ್ಗೆ ಹೋಗೋದಕ್ಕಿಂತ ಮುಂಚೆ ನಮ್ಮ ಅಪ್ಪ ಅಮ್ಮ ಬಂದು ಸ್ಟೇಷನ್ ಬಾಕ್ಲಲ್ಲಿ ನಿಂತಿರೋರು. ನಮ್ಮ ಅಪ್ಪ ಅಮ್ಮನಿಗೆ ಹೇಳ್ತಿದ್ರು, ನಿಮ್ಮ ಮಗ ಮನೆಗೆ ಕರೆಕ್ಟಾಗಿ ಬರ್ತಾನೆ ಇಲ್ವ, ಸ್ಟೇಷನ್ಗೆ ಮಾತ್ರ ಕರೆಕ್ಟಾಗಿ ಬರ್ತಾನೆ. ನನ್ನ ಮುಂದೆನೇ ನಮ್ಮ ಅಪ್ಪ ಅಮ್ಮನ ಬೈದಾಗ, ಒಬ್ಬರು ಪೊಲೀಸವ್ರು ಬೈದಾಗ ಅವತ್ತು ಡಿಸೈಡ್ ಆದೆ, ಇದಿಲ್ಲಿಗೆ ನಿಲ್ಲಿಸ್ಬಿಡೋಣ ಸಾಕು ಮೇಡಮ್. ನಾನಂತೂ ಡಿಸೈಡ್ ಆಗಿದ್ದೀನಿ ಮೇಡಮ್, ಯಾರೇನೋ ಗೊತ್ತಿಲ್ಲ. ಜೀವನ ಎರಡೂ ಸಿನಿಮಾನೇ, ಸತ್ರು ಸಿನಿಮಾನೇ, ಬದುಕರು ಸಿನಿಮಾನೇ. ನಾನೇನೇ ಮಾಡಬೇಕಾದ್ರೂ ನಾನು ಡಿಸೈಡ್ ಅಷ್ಟೇ. ನನ್ನ ಜೀವನ ಇದರಲ್ಲಿ ಇಟ್ಟಿದ್ದೀನಿ. ಸತ್ರು ಇದರಲ್ಲೇ ಸತ್ತೋಗ್ಬೇಕು, ಬದುಕರು ಇದರಲ್ಲೇ ಬದುಕಬೇಕು, ಇಷ್ಟೇ. ನೀವು ಇಂಡಸ್ಟ್ರಿಗೆ ಬಂದ ಮೇಲೆ ಅಂದರೆ ನೀವು ಹೊಸೊಬ್ರು ಅವಾಗ ಬಂದಾಗ ಒಂದೇನೋ ಆಪರ್ಚುನಿಟಿ ಸಿಕ್ತು ಬಂದ್ರಿ. ಸೊ ಅದಾದ್ಮೇಲೆ ಇಲ್ಲಿ ತುಂಬ ಹಳ್ಳೊಬ್ರು ಇರ್ತಾರೆ ಫೈಟರ್ಸ್. ಸೊ ಅವ್ರ ಮುಂದೆ ಎಲ್ಲ ನೀವು ಹೇಗೆ ಕಲ್ತ್ರಿ, ಹೇಗೆ ಬಂದ್ರಿ ಅಂತ? ಅಂದರೆ ಇವಾಗ ಇದು ನಮಗಿಂತ ಸೀನಿಯರ್ ಇರ್ತಾರಲ್ಲ, ಅಲ್ಲೇನಾದರೂ ಒಂದು ಈ ಥರ ನಾನು ಸೆಟ್ಗೋದಾಗ ನಾನು ಎಲ್ಲರ ಹತ್ರನೂ ಫೈಟರ್ಸ್ ಚೆನ್ನಾಗಿ ಮಾತಾಡ್ಕೊಂಡು ನಾನು ಆರಾಮಾಗಿರ್ತೀನಿ. ಅವ್ರು ಕೇಳ್ತಾರೆ, ಇದು ನೀನು ಮಾಡ್ತೀಯಾ, ಇದಾಗುತ್ತಂದು. ಮಾಡ್ತೀನಿ, ನನ್ನ ಕೈಲಾದರೂ ಮಾಡ್ತೀನಿ ಅಷ್ಟೇ. ನಾವೆಲ್ಲ ಚೆನ್ನಾಗೇ ಇದ್ದೀವಿ ಮೇಡಮ್, ಬಟ್ ನಾನು ಫೈಟ್ರ್ ಅಲ್ಲ ಅಷ್ಟೇ. ನಾವೆಲ್ಲ ಚೆನ್ನಾಗೇ ಇದ್ದೀವಿ, ಫೈಟ್ರ್ ಅಲ್ಲ. ಇನ್ನು ಇವಾಗ ಸೀರಿಯಲ್ಸಲ್ಲಿ ಬಂದಾಗ ಇವಾಗ 62 ಸೀರಿಯಲ್ಸು ನೀವು ಯಾವ ಥರ ಆಯ್ಕೆ ಮಾಡ್ಕೊಳ್ತಿದ್ರಿ ಅಂದರೆ ಎಲ್ಲ ಸೀರಿಯಲ್ಸ್ಗೂ ಸೆಲೆಕ್ಟ್ ಆಗಿಬಿಡ್ತಿದ್ರ? ಸೆಲೆಕ್ಟ್ ಅಲ್ಲ, ಆಡಿಷನ್. ನಾನು ಇದುವರೆಗೂ ಒಂದು ಮೂವಿಗೂ ಆಡಿಷನ್ಗೆ ಹೋಗಿಲ್ಲ, ಒಂದು ಸೀರಿಯಲ್ಗೂ ಆಡಿಷನ್ಗೆ ಹೋಗಿಲ್ಲ. ಮತ್ತೆ ಕಾಂಟ್ಯಾಕ್ಟ್ ಮೇಲೆ ಅಷ್ಟೇ. ಈಗ ಇಲ್ಲಿ ನಾಳೆ ಶೂಟಿಂಗ್ ಐತೆ, ಸೇಮ್ ಇವಾಗ ಫೋನ್ ಬಂತಲ್ಲ, ನಾಳೆ ಶೂಟಿಂಗ್ ಐತೆ ಬಾ, ಸರಿ ಬರ್ತೀನಿ. ನಾನು ಅಲ್ಲಿ ಫೋನ್ ಈ ಥರ ಏನೋ ಒಂದು ನಂದೇ ಆದ ಪ್ರಪಂಚದಲ್ಲಿ ರೂಮಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಏನಾಗಿತ್ತು ಅಂತದ್ದು? ಪರ್ಸ್ನಲ್ ಅದು ಇದೆ ಮೇಡಮ್, ತುಂಬ ಇದೆ ಅಲ್ಲ. ಆ ಥರ ಆಗಿಬಿಟ್ಟು ಕೊನೆಗೆ ಹೆಂಗಾಯಿತು ಅಂದರೆ, ಇಲ್ಲಿ ಒಂದು ಕಡೆ ಕಮಿಟ್ಮೆಂಟ್ಗಳನ್ನ ತೀರ್ಸೋದಕ್ಕಾಗ್ತಿಲ್ಲ. ನನ್ನ ಮನೇಲೇ ಕುಂತಿದ್ದೀನಿ. ಎದ್ದೀಚೆ ಹೋಗಿ ಕೆಲಸ ಮಾಡೋಷ್ಟು ನನಗೆ ಅಷ್ಟು ಮೈಂಡ್ ರಿಲೀಫ್ ಇಲ್ಲ ನನಗೆ. ಟಫ್ ಇರೋದೂ ಇರುತ್ತೆ. ಸೊ ಇದನ್ನು ಕೂಡ ನೀವು ಕೇಳ್ಕೊಳ್ಳಲ್ವಾ? ಇಲ್ಲ ಮೇಡಮ್, ಇವಾಗ ಹೇಳ್ಬಿಟ್ಟು ಕರೆಸಿದ್ರೆ ಅವ್ನು ಎಲ್ಲಿ ಬರ್ತಾನೆ ಮೇಡಮ್. ನಾನಂತೂ ಡಿಸೈಡ್ ಆಗಿದ್ದೀನಿ ಮೇಡಮ್, ಯಾರೇನೋ ಗೊತ್ತಿಲ್ಲ. ಜೀವನ ಎರಡೂ ಸಿನಿಮಾನೇ, ಸತ್ರು ಸಿನಿಮಾನೇ, ಬದುಕರು ಸಿನಿಮಾನೇ. ನಾನೇನೇ ಮಾಡಬೇಕಾದ್ರೂ ನಾನು ಡಿಸೈಡ್ ಅಷ್ಟೇ. ನನ್ನ ಜೀವನ ಇದರಲ್ಲಿ ಇಟ್ಟಿದ್ದೀನಿ. ಸತ್ರು ಇದರಲ್ಲೇ ಸತ್ತೋಗ್ಬೇಕು, ಬದುಕರು ಇದರಲ್ಲೇ ಬದುಕಬೇಕು, ಇಷ್ಟೇ. ನನಗೆ ಬೇರೆ ಕಡೆ ಅಲ್ಲೇನೋ ಒಂದು ಆಸ್ತಿ ಮಾಡಬೇಕು, ಇಲ್ಲಿ ದುಡ್ಡು ಮಾಡಬೇಕು, ಇಲ್ಲಿ ಒಡವೆ ಹಾಕಬೇಕು, ಇದೆಲ್ಲ ನನ್ನ ತಲೆಯಲ್ಲೇನಿಲ್ಲ. ನನ್ನ ಗುರಿ ನಾನು ತಲುಪಬೇಕು, ಇಷ್ಟ ನನ್ನ ಜೀವನ. ಹಿಂಗೆ ಬದುಕ್ತಾ ಇರೋದು ಮೇಡಮ್. ಅದಕ್ಕೋಸ್ಕರನೇ ಏನೇ ರಿಸ್ಕ್ ಇದ್ರೂ ಒಂದೇ ಮಾತು ಮಾಡ್ತೀನಿ. ಯಾಕೆ ಈ ಥರ ಮೈಂಡ್ ಸೆಟ್ ಮಾಡ್ಕೊಂಡ್ರಿ ನೀವು ಮೇಡಮ್? ಬರ್ತಾ 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 ಜನಗಳು ಕಳಿಸಿದ್ದು ಅಥವಾ ನನ್ನ ಫ್ರೆಂಡ್ಸ್ಗಳು ಕಳಿಸಿದ್ದು ಮೇನ್. ನನ್ನ ನನ್ನ ಲೈಫಲ್ಲಿ ಆಗಿದ್ದ ಪ್ರಾಬ್ಲಮ್ಗಳು ಇದೆಲ್ಲ ಒಟ್ಟಿಗೆ ನನ್ನ ಮುಂದೆ ಬಂದು ನಿಂತ್ಕೊಂಡಾಗ ನಾನು ಡಿಸೈಡ್ ತೊಗೊಂಡಿದ್ದು, ನಾನೇನಾದರೂ ಒಂದು ಮಾಡಬೇಕು. ಅಂದರೆ ಜನಗಳಿಂದ ಬೇಜಾರಾಗಿ ಜನಗಳಂತಲ್ಲ ಮೇಡಮ್, ಅಂದರೆ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ಈ ಸಮಾಜದಲ್ಲಿ ನನಗಾಗಿದ್ದ ಪ್ರಾಬ್ಲಮ್ ಅಂದರೆ ಈ ಬಡತನ, ಇದನ್ನೆಲ್ಲ ನಾನು ಯೋಚನೆ ಮಾಡಿ ಅಲ್ಲಿ ಅಪ್ಪ ಅಮ್ಮನ ಕಡೆ ಇವಾಗ ಅವ್ರಿಗೂ ಒಂದು ಸ್ವಲ್ಪ ಏಜ್ ಆಯ್ತಾ ಬಂತು. ನಮ್ಮ ಅಮ್ಮನೂ 25 ವರ್ಷದಿಂದ ಕೂಲಿ ಮಾಡೇ ಸಾಕಿರೋದು. ನಮ್ಮ ಅಪ್ಪನೂ ಅಷ್ಟೇ ಮೇಡಮ್, ಒಂದಿನ ನಮಗೇನು ಕಮ್ಮಿ ಮಾಡಿಲ್ಲ. ನಮ್ಮ ಅಪ್ಪ ನನಗೇನು ಕೊಟ್ಟಿಲ್ಲ ಅಂತಂದ್ರೂ, ನಾನು ಏನೇ ತಪ್ಪು ಮಾಡಿದ್ರು ಮೇಡಮ್, ವಾರಕ್ಕೆ 3 ಸಲ ಸ್ಟೇಷನ್ಗೆ ಹೋದ್ರೂ ನಮ್ಮ ಅಪ್ಪ ನಾನು ಸ್ಟೇಷನ್ಗೆ ಹೋಗೋದಕ್ಕಿಂತ ಮುಂಚೆ ನಮ್ಮ ಅಪ್ಪ ಅಮ್ಮ ಬಂದು ಸ್ಟೇಷನ್ ಬಾಕ್ಲಲ್ಲಿ ನಿಂತಿರೋರು. ನಮ್ಮ ಅಪ್ಪ ಅಮ್ಮನಿಗೆ ಹೇಳ್ತಿದ್ರು, ನಿಮ್ಮ ಮಗ ಮನೆಗೆ ಕರೆಕ್ಟಾಗಿ ಬರ್ತಾನೆ ಇಲ್ವ, ಸ್ಟೇಷನ್ಗೆ ಮಾತ್ರ ಕರೆಕ್ಟಾಗಿ ಬರ್ತಾನೆ. ನನ್ನ ಮುಂದೆನೇ ನಮ್ಮ ಅಪ್ಪ ಅಮ್ಮನ ಬೈದಾಗ, ಒಬ್ಬರು ಪೊಲೀಸವ್ರು ಬೈದಾಗ ಅವತ್ತು ಡಿಸೈಡ್ ಆದೆ, ಇದಿಲ್ಲಿಗೆ ನಿಲ್ಲಿಸ್ಬಿಡೋಣ ಸಾಕು
ಇಷ್ಟು ವರ್ಷ ದೊಡ್ಡವನಾದ್ರೂ ನಮ್ಮ ಅಪ್ಪ ಅಮ್ಮಂಗೆ ಕರ್ಕೊಬಂದು ನಮ್ಮ ಅಪ್ಪ ಅಮ್ಮ ಹೋಗ್ಬಿಟ್ಟು ಕಾಲೆಲ್ಲ ಹಿಡ್ಕೊಂಡು ಇದೊಂದು ಸಲ ಬಿಟ್ಬಿಡ್ರಿ ಇದೊಂದು ಸಲ ಬಿಟ್ಬಿಡ್ರಿ. ಅವತ್ತು ಡಿಸೈಡ್ ಆದೆ. ಒಂದಿನ ಸ್ಟೇಷನ್ ಮುಂದೆ ನಿಂತ್ಕೊಂಡಾಗ ನಮ್ಮಪ್ಪ ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೇಳ್ಬಿಟ್ರು, ಇನ್ನೇನು ಮಾಡಿದ್ರು ನಮ್ಮ ಕೈಲಿ ಆಗಲ್ಲ, ಏಜ್ ಆಗ್ಬಿಟ್ಟೈತೆ, ಈಗ ಯಾರ ಹತ್ರನೋ ಹೋಗ್ಬೇಕು ಅಂದರು ಅವ್ರಲ್ಲಿ ಹೋಗಿದ ತಕ್ಷಣ ಬಿಡಿ ಅಂದರು ಬಿಡಲ್ಲ, ಅಲ್ಲೂ ಕೈ ಕಾಲು ಹಿಡ್ಕೊಂಡು ಇಲ್ಲಿ ಪೊಲೀಸ್ ಹತ್ರನೂ ಕೈ ಕಾಲು ಹಿಡ್ಕೊಂಡು ಈ ಥರ ಆಗಿ ಒಂದು ದಿನ ಸ್ಟೇಷನ್ ಮುಂದೆ ನಿಂತು ನಾನು ಬೆಂಗಳೂರಿಗೆ ಬರೋ ಕಾರಣವೇ ಅದೊಂದು ಬೈಕಲ್ಲಿ ಒಬ್ರಿಗೆ ಆಕ್ಸಿಡೆಂಟ್ ಗುದ್ದುಬಿಟ್ಟಿದೆ ಶೂಟಿಂಗ್ ಹೋಗ್ಬೇಕಾದ್ರೆ. ಅವರು ಕರ್ಕೊಬಂದ್ಬಿಟ್ಟು ಸ್ಟೇಷನಲ್ಲಿ ಹಾಕ್ಕೊಂಡ್ರು. ಅವರು 10 ಲಕ್ಷ ಕೇಳಿದ್ದು ಫಸ್ಟ್. 10 ಲಕ್ಷ ಕೇಳಿದ್ರು. ನಮ್ಮ ಅಪ್ಪ ಅಮ್ಮ ಅಷ್ಟೊಂದೆಲ್ಲ ಆಗಲ್ಲ, ಈಗಲೂ ಬೈಕ್ ಸ್ಟೇಷನಲ್ಲೇ ಐತೆ. ಸ್ಕೂಲ್ ಮಾಸ್ಟರ್ ಅನ್ಸುತ್ತೆ ಅವರು. ಇಲ್ಲೆಲ್ಲ ಒಂದು ಸ್ವಲ್ಪ ಏಟ್ ಆಗಿಬಿಟ್ಟಿತ್ತು. ಆವಾಗ ಅದೆಲ್ಲ ಕ್ಲಿಯರ್ ಆಯಿತು. ಅವರು ಕೇಸ್ ಹಾಕ್ಬಿಡ್ತೀವಿ ಬಿಡಲ್ಲ, 10 ಲಕ್ಷ ಕೊಡಿ ಈ ಥರ ಎಲ್ಲ ಅಂತಂದಾಗ ನಮ್ಮ ಅಪ್ಪ ಅಮ್ಮ ಎಷ್ಟೋ ಕೊಟ್ಬಿಟ್ಟು ಮಾತಾಡಿದ್ರು. ಆವಾಗ ನಮ್ಮಪ್ಪ ಅದೇ ಮೇಡಮ್ ಲಾಸ್ಟ್ ಅದಾದಮೇಲೆ ಸ್ಟೇಷನ್ಗೆ ಹೋಗಲಿಲ್ಲ ನಾನು. ಸ್ಟೇಷನ್ ಮುಂದೆ ನಿಂತ್ಕೊಂಡು ಕಣ್ಣಲ್ಲಿ ನೀರು ಹಾಕ್ಕೊಂಡು ಒಂದು ಮಾತು ಹೇಳಿದ್ರು, ನೀನು ಇಲ್ಲಿರೋದು ನನಗೆ ಇಷ್ಟನೇ ಇಲ್ಲ, ನೀನು ಬೆಂಗಳೂರು ಕಡೆ ಎಲ್ಲಾದರೂ ಹೋಗ್ಬಿಡು ಅಂತ. ಅವತ್ತು ಡಿಸೈಡ್ ಆದೆ. ಇನ್ನು ನಾನು ಇಲ್ಲಿದ್ದರೆ ಅಲ್ಲಿದ್ದರೆ ನಾನು ಆಗ್ತಿರ್ಲಿಲ್ಲ ಮೇಡಮ್. ಅಲ್ಲಿ ನಾನು ಹುಟ್ಟಿದ ಊರಲ್ಲಿ ಮಾಗಡಿಲಿ ಇದ್ದಿದ್ರೆ ಅಲ್ಲೇನು ಸಾಧನೆ ಮಾಡೋಕ್ಕಾಗ್ತಿರಲಿಲ್ಲ. ಬಟ್ ಅಲ್ಲಿ ಎಲ್ಲ ಚೆನ್ನಾಗಿತ್ತು. ಬಟ್ ನಾನು ಸುಮ್ಮನೆ ಇದ್ರೂ ಅದು ನನ್ನನ್ನು ಕರ್ಕೊಂಡು ಅಲ್ಲಿ ಹೋಗ್ತಾನೆ ಇತ್ತು. ಸುಮ್ಮನೆ ಈಚೆ ಹೋದ್ರೆ ಜಗಳ, ಏನೇ ಮಾಡೋಕ್ಕೋದ್ರು ಏನೋ ಒಂದು ಆಗೋದು. ಹಂಗಾಗಿ ಬೆಂಗಳೂರು ಕಡೆ ಬಂದೆ, ಏನೋ ಒಂದು ನೋಡೋಣ ಅಂತ. ಅದು ಪರ್ಫೆಕ್ಟ್ ಆಗೋಯಿತು. ಇಲ್ಲಿ ಬಂದು ಯಾರು ಸಪೋರ್ಟ್ ತೊಗೊಂಡ್ರಿ ಅಥವಾ ನೀವು ಒಬ್ಬರೇ ಸ್ಟಾರ್ಟ್ ಮಾಡಿದ್ದ ಜರ್ನಿ? ಇಲ್ಲಿ ಸುಂಕದಕಟ್ಟೆಯಲ್ಲಿ ಜಗಣ ಅಂತ ಒಬ್ಬಿದ್ದಾರೆ, ಅವರು ನಮ್ಮ ಮಾಗಡಿಯವರೇನೆ. ಅವ್ರು ಯಾವುದೋ ಒಂದು ಶೂಟಿಂಗಲ್ಲಿ ಹೇಳಿದ್ದು, ನಾನು ರೂಮ್ ಹುಡುಕ್ತಾ ಇದ್ದೆ ಅವಾಗ ಸುಂಕದಕಟ್ಟೆಯಲ್ಲಿ ಎಲ್ಲರೂ ಸಿಗುತ್ತಾ ಅಂತ. ಅವಾಗ ಅವ್ರು ಹೇಳಿದ್ದು, ನಾನು ಒಬ್ಬನೇ ಇರೋದು ರೂಮಲ್ಲಿ, ನನ್ನ ಜೊತೆನೇ ಇರ್ಬಾ ಅಂತ. ಆವಾಗ ಅಲ್ಲಿ ಹೋದೆ ನಾನು. ಆಮೇಲೆ ಒಂದು ಸ್ವಲ್ಪ ದಿನ ಏನೋ ಪ್ರಾಬ್ಲಮ್ ಆಗಿಬಿಟ್ಟು ಶೂಟಿಂಗಿಗೆಲ್ಲ ಒಂದು ಸ್ವಲ್ಪ ಹೋಗ್ತಿರ್ಲಿಲ್ಲ. ಯಾವುದೋ ಪರ್ಸ್ನಲ್ ಪ್ರಾಬ್ಲಮ್ ಅಂದ್ಬಿಟ್ಟು ನಾನು ಹೋಗ್ತಾ ಇರಲಿಲ್ಲ ಶೂಟಿಂಗಿಗೆಲ್ಲ. 20 ಡೇಸು ಜಾಸ್ತಿನೇ ಅಂದ್ಕೊಳ್ಳಿ. ಫುಲ್ ಮನೇಲೇ ಶೆಡ್ಡು, ಮನೆಯಿಂದ ಈಚೆನೇ ಬರ್ತಾ ಇರಲಿಲ್ಲ. ನನ್ನ ಫ್ಯಾಮಿಲಿ ಇದು ಆ ಥರ ಆಗಿ ರೂಮಿಂದ ಎಲ್ಲೂ ಈಚೆ ಬರ್ತಾ ಇರಲಿಲ್ಲ, ಶೂಟಿಂಗಿಗೆಲ್ಲ ಹೋಗ್ತಾ ಇರಲಿಲ್ಲ. ಈ ಥರ ಏನೋ ಒಂದು ನನ್ನದೇ ಆದ ಪ್ರಪಂಚದಲ್ಲಿ ರೂಮಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಏನಾಗಿತ್ತು ಅಂತದ್ದು? ಪರ್ಸ್ನಲ್ ಅದು ಇದೆ ಮೇಡಮ್, ತುಂಬ ಇದೆ ಅಲ್ಲ. ಆ ಥರ ಆಗಿಬಿಟ್ಟು ಕೊನೆಗೆ ಹೆಂಗಾಯಿತು ಅಂದರೆ, ಇಲ್ಲಿ ಒಂದು ಕಡೆ ಕಮಿಟ್ಮೆಂಟ್ಗಳನ್ನ ತೀರ್ಸೋದಕ್ಕಾಗ್ತಿಲ್ಲ. ನನ್ನ ಮನೇಲೇ ಕುಂತಿದ್ದೀನಿ, ಎದ್ದೀಚೆ ಹೋಗಿ ಕೆಲಸ ಮಾಡೋಷ್ಟು ನನಗೆ ಅಷ್ಟು ಮೈಂಡ್ ರಿಲೀಫ್ ಇಲ್ಲ ನನಗೆ. ಏನೂ ಮಾಡೋಕ್ಕಾಗ್ತಿಲ್ಲ. ಈ ಕಡೆ ಕಮಿಟ್ಮೆಂಟ್ಗಳನ್ನ ನಮ್ಮಮ್ಮ ಕಟ್ತಿದ್ದಾರೆ. ಇಲ್ಲಿ ನಾನು ಆರಾಮಾಗಿ ಅಂತಂದರೆ ನನಗೆ ಅಲ್ಲಿ ಮನೆಯಿಂದ ಈಚೆ ಹೋಗ್ಬಿಟ್ಟು ನಾನು ಕೆಲಸ ಮಾಡೋಕ್ಕಾಗ್ತಿಲ್ಲ. ಒಂದು ನೈಟ್ ಹಿಂಗೆ ಕೂತ್ಕೊಂಡೆ ಮೇಡಮ್. ಕೊನೆಗೆ ಹೆಂಗಾಯ್ತು ಅಂತಂದರೆ, ಊಟಕ್ಕೂ ಕಾಸಿಲ್ಲ ಒಂದು ಟೈಮಲ್ಲಿ. ಈಗ ರೀಸೆಂಟಾಗಿ ಒಂದು 3-4 ಮಂತ್ಸ್ ಬ್ಯಾಕು ಊಟಕ್ಕೂ ಕಾಸಿಲ್ಲ, ಆ ಮಟ್ಟಕ್ಕೆ ಬಂದುಬಿಟ್ವಿ. ನಮ್ಮಮ್ಮ ದಿನಾ ಫೋನ್ ಮಾಡಿಬಿಟ್ಟು ಯಾರ ಹತ್ರನಾದ್ರೂ ಹೋಗ್ಬಿಟ್ಟು ನಂಬರ್ ಕೊಟ್ಬಿಟ್ಟು, ತಾಳಪ್ಪ ನನ್ನ ಮಗನಿಗೆ 100 ರೂಪಾಯಿ ಹಾಕ್ಬಿಡು, ಈ ಮಟ್ಟಕ್ಕೆ. ಒಂದು 2-3 ತಿಂಗಳು ಮೇಡಮ್. ನೀವು ಫೀಲ್ಡ್ಗೆ ಬಂದು 6 years ಬ್ಯಾಕ್. ಸೊ ನೀವು ಇದನ್ನು ಹೇಳ್ತಿರೋದು 3-4 ಮಂತ್ಸ್ ಬ್ಯಾಕು? ಹಾಂ ಮೇಡಮ್, ಇವಾಗಲೇ ಹೇಳ್ತಾ ಇರೋದು. ನಾನು ಯಾವುದೂ ಉಳಿಸಿಲ್ಲ ಮೇಡಮ್. ನಾನೆಲ್ಲ ಗಾಡಿ ತೊಗೊಂಡು ಗುದ್ದಿಯೋದು, ಸ್ಟೇಷನ್ಗೆ ಹೋಗ್ಬಿಡೋದು, RX ಎಲ್ಲ ತೊಗೊಂಡು ಒಂದು 2 ಮಂತ್ಸು ಆಗಿರಲಿಲ್ಲ. ಎಲ್ಲ ಹಾಳು ಮಾಡಿರೋದೆ ಮೇಡಮ್. ಟೋಟಲ್ ನಮ್ಮ ಮನೆ ದುಡ್ಡನ್ನೆಲ್ಲ ಹಾಳು ಮಾಡಿರೋದೇನೆ. ನಮ್ಮಮ್ಮ ಹಿಂಗೆ ಮಾಡೋದು, ಎಲ್ಲರ ಹತ್ರ ನಂಬರ್ ಕೊಟ್ಬಿಟ್ಟು. ನಮ್ಮಮ್ಮ ಬರ್ಕೊಂಡೇ ಬಿಟ್ಟಿದ್ರಂತೆ ಒಂದು ಕಡೆ ಪೇಪರಲ್ಲಿ. ಲಾಸ್ಟ್ ಟೈಮ್ ಹೋದಾಗ ಹೇಳೋದು, ನೋಡಿ ಇಲ್ಲಿ ಬರ್ಕೊಂಡಿದ್ದೀನಿ. ನಾನು ಕೇಳ್ತಿರ್ಲಿಲ್ಲ, ಊಟಕ್ಕೆ ಕಾಸಿಲ್ಲ ಹಾಕು ಅಂತ ಕೇಳ್ತಿರ್ಲಿಲ್ಲ. ನಮ್ಮ ಅಮ್ಮನಿಗೆ ಅರ್ಥ ಆಗಿಬಿಡೋದು. ಬೆಳಿಗ್ಗೆ 8 ಗಂಟೆ 9 ಗಂಟೆ ಅಷ್ಟರಲ್ಲಿ ಯಾರ ಹತ್ರನಾದ್ರೂ ಕಾಸು ಕೊಟ್ಬಿಟ್ಟು ಹಾಕ್ಸ್ಬಿಡೋರು. ನಮ್ಮ ಪಕ್ಕದ ಮನೆ ಒಬ್ಬರು ಪವಿತ್ರ ಆಂಟಿ ಅಂತಿದ್ದಾರೆ, ಅವ್ರ ಕೈ ಕಾಸು ಕೊಟ್ಬಿಟ್ಟು ಹಾಕ್ಸ್ಬಿಡೋದು ನಮ್ಮಮ್ಮ. ಒಂದು ದಿನ ನೈಟ್ ಮೇಡಮ್, ಒಂದು ಟ್ಯಾಟೂ ಅಂಗಡಿ ಅಂತ ಹೇಳಿದ್ನಲ್ಲ, ಅದಕ್ಕಿಂತ ಮುಂಚೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಟ್ಯಾಟೂ ಕವರ್ ಮಾಡಿಸ್ಬೇಕಿತ್ತು. ಅಲ್ಲಿ ಹೋಗ್ಬಿಟ್ಟು ಕೇಳಿದ್ದೆ, ಈ ಥರ ಟ್ಯಾಟೂ ಕವರ್ ಮಾಡಿಸ್ಬೇಕಂತ ಭರತಣ್ಣ ಅಂತ. ಅವರು ಹೇಳಿದರು, ಇವತ್ತಾಗಲ್ಲ ನೆಕ್ಸ್ಟ್ ಟೈಮ್ ಬನ್ನಿ ಅಂತ. ಆ ನೈಟು ನಾನು ಹೇಳಿದ್ನಲ್ಲ ಮೇಡಮ್, ಮನೇಲೇ ಇದ್ದೆ, ನಾನು ಈಚೆ ಹೋಗ್ತಿರ್ಲಿಲ್ಲ ಅಂತ. ಅವತ್ತು ನೈಟು ಏನು ಅಂದ್ಕೊಂಡೆ ಅಂದರೆ, ಇವತ್ತು ನೈಟ್ ಒಂದು ದಿನ ನೋಡೋಣ, ಆಗಲಿಲ್ಲ ಅಂದರೆ
ಸಿನಿಮಾ ಎಲ್ಲ ಬಿಟ್ಬಿಡೋಣ, ಬಿಟ್ಬಿಟ್ಟು ಊರಿಗೆ ಹೊಂಟೋಗ್ಬಿಡೋಣ, ಊರಲ್ಲಿ ಕೆಲಸ ಕೂಲಿ ಮಾಡ್ಕೊಂಡಿದ್ಬಿಡೋಣ ಅಂತ ಒಂದು ನಿರ್ಧಾರ ತಗೊಂಡೆ. ಊರಲ್ಲಿ ಇಷ್ಟು 6 ವರ್ಷ ಎಲ್ಲ ಇಷ್ಟೆಲ್ಲ ಕಷ್ಟಪಟ್ಬಿಟ್ಟು ಊರಿಗೆ ಹೋಗ್ಬಿಟ್ರೆ ಒಂಚೂರು ಬೆಲೆ ಇಲ್ಲ, ಮತ್ತೆ ನಾನು ಅದೇ ಫೀಲ್ಡ್ಗೆ ಹೋಗ್ಬಿಡ್ತೀನಿ, ಅದೇ ಪ್ರಪಂಚನೇ ಆಗ್ಬಿಡುತ್ತೆ ಅಂದ್ಬಿಟ್ಟು ಇವರು ಟ್ಯಾಟೋ ಅಂಗಡಿಗೆ ನಂಬರ್ ಇಸ್ಕೊಂಡಿದ್ದೆ ನಾನು, ಹಾಕ್ಸೋಕ್ಕೆ ಅಂತ ಹೋದವನು ನಾನು. ಅವ್ರ ನಂಬರ್ ಇತ್ತು. 1:30 ಮೇಡಮ್ ನಾನು ಫೋನ್ ನೋಡ್ಕೊಂಡು ಕುಂತಿದ್ದೆ, ಅವಣ್ಣ ಬರತ್ತಣ್ಣ ಆನ್ಲೈನಲ್ಲಿದ್ದರು. ಮೆಸೇಜ್ ಹಾಕಿದೆ, ಅಣ್ಣ ನಿಮ್ಮ ಅಂಗಡೀಲಿ ಏನಾದರೂ ಕೆಲಸ ಇದ್ದರೆ ಕೊಡ್ರಿ ಅಂತ. ಅವಾಗ ತಾನೇ ನಂದು ಒಂದು ವಿಡಿಯೋ ವೈರಲ್ ಆಗಿತ್ತು, ಸೂರ್ಯಣ್ಣ ಮೂವಿದು ಒಂದು ಬಾಳೆಕಾಯಿ ಗಾಡಿ ಮೇಲೆ ಅದು ಒಂದು ವಿಡಿಯೋ ವೈರಲ್ ಆಗಿತ್ತು. ಅವಾಗ ಇವ್ರು ಬರತ್ತಣ್ಣ ಅಂತ ಹೇಳಿದ್ನಲ್ಲ, ಅವ್ರನ್ನ ಕೇಳಿದೆ ಕೆಲಸ ಆಯ್ತಣ್ಣ ಅಂಗಡಿನಲ್ಲಿ ಅಂತ. ನಿನಗೇನಪ್ಪ ಕಮ್ಮಿ, ಶೂಟಿಂಗೆಲ್ಲ ಮಾಡ್ಕೊಂಡು ಮಸ್ತಾಗಿದೆಯಲ್ಲ, ಕೆಲಸಕ್ಕೇನಕ್ಕೆ? ಅವಾಗ ಹೇಳಿದೆ, ಇಲ್ಲ ಅಣ್ಣ ಈ ಥರ ಪರ್ಸ್ನಲ್ ತುಂಬ ಪ್ರಾಬ್ಲಮ್ಗಳಿದೆ, ಅಲ್ಲಿ ಶೂಟಿಂಗದ್ದು ಮತ್ತು ನನಗೆ ಅಮೌಂಟೆಲ್ಲ ಸಾಲ್ತಿಲ್ಲ, ನಾನು ನಿಮ್ಮ ಅಂಗಡೀಲಿ ಕೆಲ್ಸಕ್ಕೆ ಬರ್ತೀನಿ ಅಣ್ಣ, ಏನಾದರೂ ಮಾಡ್ಕೊಂಡಿರ್ತೀನಿ ಅಂತ. ಏನು ಮಾಡ್ತೀಯಪ್ಪ? ಏನಿಲ್ಲ ಅಣ್ಣ, ಬೆಳಗ್ಗೆ ಅಂಗಡಿ ಓಪನ್ ಮಾಡ್ತೀನಿ, ಒಳಗಡೆ ಇರ್ತೀನಿ, ಏನಾದರೂ ಕಸ್ಟಮರ್ಸ್ ಬಂದರೆ ಫೋನ್ ಮಾಡ್ತೀನಿ ಅಂತ. ಸರಿ ಬೆಳಗ್ಗೆ ಬಾರಪ್ಪ ಅಂತ ಅಂದ್ಬಿಟ್ಟು ಕರೆಸಿದ್ರು. 3 ದಿನ ಚೆನ್ನಾಗಿ ಆಟ ಆಡಿಸಿದ್ರು ಮೇಡಮ್. ಬರೋದಣ್ಣ ಅವರು ನನ್ನ ಟೆಕ್ಸ್ಟ್ ಮಾಡ್ತಾ ಇರೋದು, ಅವ್ನಿಗೆ ಇಂಟ್ರೆಸ್ಟ್ ಇದೆಯಾ ಅಥವಾ ಸುಮ್ಮನೆ ಬರ್ತಿದ್ದಾನ ಅಂತ ಚೆಕ್ ಮಾಡ್ತಿರೋದು. ಅವ್ರು ಫೋನ್ ಮಾಡಿದಾಗೆಲ್ಲ ಹೋಗ್ತಿದ್ದೆ, ಅವ್ರು ಇರ್ತಾ ಇರಲಿಲ್ಲ. ಹಂಗೆ 4 ದಿನ ಆಟ ಆಡಿಸಿದ್ರು. ಕೊನೆಗೊಂದು ದಿನ ಅವರೇ ಫೋನ್ ಮಾಡಿಬಿಟ್ಟು ಬಾ ಅಂತ ಅಂದರು. ಅಂಗಡಿ ಹತ್ರ ಹೋದೆ, ತೆಗ್ದಿಕ್ಕೆ ಕೀ ಹಿಂಗೆ ಕೊಟ್ಟರು ಮೇಡಮ್, ತಗೋ ಕೀನ ಅಂತ. ಅವ್ರು ಯಾರು ಅನ್ನೋದು ನಂಗೆ ಗೊತ್ತಿಲ್ಲ, ನಾನು ಯಾರು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಕೀ ತೆಗ್ದು ಕೈ ಕೊಟ್ಟರು, ನೋಡ್ಕೊ ನೀನೇ ಅಂಗಡಿನ ಅಂತ. ಇವತ್ತು 3 ಅಂಗಡಿ ಇದೆ, ಒಂದು ಫ್ರೂಟ್ ಸಲಾಡ್ ಇದೆ, ಡಿಮಾರ್ಟ್ ಇದೆಯಲ್ಲ ಸುಂಕದಕಟ್ಟೆ, ಅದ್ರ ಹಿಂದೆಗಡೆ ಒಂದು ಸಲಾಡ್ ಪರಿಮಳ ಫ್ರೂಟ್ಸ್ ಅಂತಿದೆ. ಇವತ್ತು ಎಲ್ಲ ನೋಡಿಕೊಂಡು ಜೀವನದಲ್ಲಿ ಒಂದು ಮಟ್ಟಕ್ಕೆ ಬಂದಿದ್ದೀವಿ. ಅಂದರೆ 6 ವರ್ಷದಿಂದನೂ ಜೀವನ ಕಟ್ಕೊಳಕ್ಕೆ ಬಂದ್ರಿ, ಇವಾಗ ಮತ್ತೆ 3 ತಿಂಗಳ ಹಿಂದೆನೂ ಅದೇ ಥರ ಪರಿಸ್ಥಿತಿಯಲ್ಲಿ ಬಂದು ಮತ್ತೆ ಜೀವನ ಕಟ್ಕೊಂಡಿದ್ದೀರಾ? ಹಾಂ, ಇವಾಗೇನಿಲ್ಲ ಮೇಡಮ್, ಇವಾಗ ಆರಾಮಾಗಿದ್ದೀವಿ. ಇನ್ನು 62 ಸೀರಿಯಲ್ಸ್ ಅಂತ ಹೇಳಿದ್ರೆ, ಸೊ ಅದು ಬಿಟ್ಟು ಇನ್ನು ಸಿನಿಮಾ ವಿಚಾರಕ್ಕೆ ಬಂದರೆ ಎಷ್ಟು ಸಿನಿಮಾ ಎಲ್ಲ ಆಗಿದೆ ಮೇಡಮ್. ಫೈಟ್ ಅಂತಾನೆ ಇಲ್ಲ ಮೇಡಮ್. ಬೀಟ್ ಪ್ಲಸ್ ಕರ್ನಾಟಕ.